ರಾಮಚಂದ್ರ ಗೌಡರು ಒಬ್ಬ ಸತ್ಯವಂತ, ಪ್ರಾಮಾಣಿಕರು, ನಂಬಿಕಸ್ಥ. ರಾಮಚಂದ್ರ ಗೌಡರ ನಿಧನ ಒಬ್ಬ ಪ್ರಾಮಾಣಿಕ ರಾಜಕಾರಣಿಯ ಅಂತ್ಯ. ನಾನು ರಾಮಚಂದ್ರ ಗೌಡರು ಬಹಳ ವರ್ಷದ ಸ್ನೇಹಿತರು. ಒಟ್ಟಿಗೆ ನಾವಿಬ್ಬರು ಬೆಂಗಳೂರು ಸಿಟಿ ಕಾರ್ಪೊರೇಷನ್ನ ಸದಸ್ಯರಾಗಿದ್ದು. ಅದಾದ ಮೇಲೆ ನನ್ನ ಜೊತೆಯಲ್ಲಿ ಬಹಳ ವರ್ಷಗಳ ಕಾಲ ಇದ್ದರು. ನನ್ನ ಅವರ ಬಾಂಧವ್ಯ ಅಗಾಧವಾದದ್ದು. ಈಗ ನಾವು ನಿಂತಿರ್ತಕ್ಕಂಥ ಸ್ಥಳವನ್ನು ತೆಗೆದುಕೊಂಡು ಅವರೇ ಇಂಜಿನಿಯರ್, ತಾವೇ ಸ್ವತಃ ಇದನ್ನು ಕಟ್ಟಿದ್ರು. ಅವರು ನಮ್ಮ ಮನೆ ಪಕ್ಕಕ್ಕೆ ನೀವು ಬರಲೇಬೇಕು ಅಂತ ನಾನು ಬಿಡಲೇ ಇಲ್ಲ. ಎಲ್ಲೂ ಸೈಟ್ ತಗೊಳ್ಳಕೂಡದು, ನನ್ನ ಮನೆ ಪಕ್ಕಕ್ಕೆ ಬಂದು ತಗೊಳ್ಬೇಕು ಅಂತೇಳಿ ಸೈಟ್ ತೆಗಿಸ್ತರು ನನಗೆ. ಆ ಕಾಲದಲ್ಲಿ ದಿನ ನಾವು ಮಾತಾಡ್ತಾ ಇದ್ದು. ಆಮೇಲೆ ಡೆಲ್ಲಿಗೆ ಒಟ್ಟಿಗೆ ಹೋಗ್ತಾ ಇದ್ದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 1 ವರ್ಷದ ಹಿಂದೆ ಮನೇಲೇ ಕೂತಿರ್ತಿದ್ರು. ನಾನು ಬಂದು ಕಾರಲ್ಲಿ ಕರ್ಕೊಂಡು ಬೆಂಗಳೂರು ಒಂದು ರೌಂಡ್ ಸುತ್ತಿಸ್ದೆ. ನೋಡಿ ಯಾಕೆ ಇರ್ತೀರಿ ಮನೇಲಿ ರಾಮಚಂದ್ರ ಗೌಡ್ರೆ, ನೋಡಿ ಇದು ಕೆಂಪೇಗೌಡ ರೋಡು, ಇದು ನಿಜ ನಿಜ ಹೆಂಗೆ ಸುತ್ತಬೇಕು ನೀವು ಅಂತೇಳಿ ಕಾರಲ್ಲಿ ಸುತ್ತಿಸಿ, ಮನೇಲಿರೋ ಕೂಡ್ದು ನೀವು, ಮನೇಲಿದ್ದರೆ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತೇಳಿ ಕರ್ಕೊಂಡೋಗಿ ಇದು ಮಾಡಿದೆ. ಡೆಲ್ಲಿಗೆ ಕರ್ಕೊಂಡು ಏನು ನನ್ನ ಅವರ ಬಾಂಧವ್ಯ ಅಗಾಧವಾದದ್ದು. ಮತ್ತು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದವರಲ್ಲಿ ನಂಬರ್ 1 ಮೊದಲನೇವರು ಗುಂಡಯ್ಯ ಶೆಟ್ಟರು, ಶ್ವೇತಾದ್ರಿ, ಅನೇಕ ಜನ ಕೆಲಸ ಮಾಡಿದ್ರು. ಸತ್ಯವಂತ ರಾಜಕಾರಣಿಗಳು ಇವತ್ತು ಕಾಣ್ತಾ ಇಲ್ಲ. ಅಂಥದ್ರಲ್ಲಿ ಒಬ್ಬ ಅಗಾಧವಾದಂಥ ಸತ್ಯವಂತ ನಾಡಪ್ರೇಮಿ, ಅವರ ಬಗ್ಗೆ ನನಗೆ ಬಹಳ ಗೌರವ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ರಾಮಚಂದ್ರ ಗೌಡರು ಒಬ್ಬ ಸತ್ಯವಂತ, ಪ್ರಾಮಾಣಿಕರು, ನಂಬಿಕಸ್ಥ. ರಾಮಚಂದ್ರ ಗೌಡರ ನಿಧನ ಒಬ್ಬ ಪ್ರಾಮಾಣಿಕ ರಾಜಕಾರಣಿಯ ಅಂತ್ಯ. ನಾನು ರಾಮಚಂದ್ರ ಗೌಡರು ಬಹಳ ವರ್ಷದ ಸ್ನೇಹಿತರು. ಒಟ್ಟಿಗೆ ನಾವಿಬ್ಬರು ಬೆಂಗಳೂರು ಸಿಟಿ ಕಾರ್ಪೊರೇಷನ್ನ ಸದಸ್ಯರಾಗಿದ್ದು. ಅದಾದ ಮೇಲೆ ನನ್ನ ಜೊತೆಯಲ್ಲಿ ಬಹಳ ವರ್ಷಗಳ ಕಾಲ ಇದ್ದರು. ನನ್ನ ಅವರ ಬಾಂಧವ್ಯ ಅಗಾಧವಾದದ್ದು. ಈಗ ನಾವು ನಿಂತಿರ್ತಕ್ಕಂಥ ಸ್ಥಳವನ್ನು ತೆಗೆದುಕೊಂಡು ಅವರೇ ಇಂಜಿನಿಯರ್, ತಾವೇ ಸ್ವತಃ ಇದನ್ನು ಕಟ್ಟಿದ್ರು. ಅವರು ನಮ್ಮ ಮನೆ ಪಕ್ಕಕ್ಕೆ ನೀವು ಬರಲೇಬೇಕು ಅಂತ ನಾನು ಬಿಡಲೇ ಇಲ್ಲ. ಎಲ್ಲೂ ಸೈಟ್ ತಗೊಳ್ಳಕೂಡದು, ನನ್ನ ಮನೆ ಪಕ್ಕಕ್ಕೆ ಬಂದು ತಗೊಳ್ಬೇಕು ಅಂತೇಳಿ ಸೈಟ್ ತೆಗಿಸ್ತರು ನನಗೆ. ಆ ಕಾಲದಲ್ಲಿ ದಿನ ನಾವು ಮಾತಾಡ್ತಾ ಇದ್ದು. ಆಮೇಲೆ ಡೆಲ್ಲಿಗೆ ಒಟ್ಟಿಗೆ ಹೋಗ್ತಾ ಇದ್ದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 1 ವರ್ಷದ ಹಿಂದೆ ಮನೇಲೇ ಕೂತಿರ್ತಿದ್ರು. ನಾನು ಬಂದು ಕಾರಲ್ಲಿ ಕರ್ಕೊಂಡು ಬೆಂಗಳೂರು ಒಂದು ರೌಂಡ್ ಸುತ್ತಿಸ್ದೆ. ನೋಡಿ ಯಾಕೆ ಇರ್ತೀರಿ ಮನೇಲಿ ರಾಮಚಂದ್ರ ಗೌಡ್ರೆ, ನೋಡಿ ಇದು ಕೆಂಪೇಗೌಡ ರೋಡು, ಇದು ನಿಜ ನಿಜ ಹೆಂಗೆ ಸುತ್ತಬೇಕು ನೀವು ಅಂತೇಳಿ ಕಾರಲ್ಲಿ ಸುತ್ತಿಸಿ, ಮನೇಲಿರೋ ಕೂಡ್ದು ನೀವು, ಮನೇಲಿದ್ದರೆ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತೇಳಿ ಕರ್ಕೊಂಡೋಗಿ ಇದು ಮಾಡಿದೆ. ಡೆಲ್ಲಿಗೆ ಕರ್ಕೊಂಡು ಏನು ನನ್ನ ಅವರ ಬಾಂಧವ್ಯ ಅಗಾಧವಾದದ್ದು. ಮತ್ತು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದವರಲ್ಲಿ ನಂಬರ್ 1 ಮೊದಲನೇವರು ಗುಂಡಯ್ಯ ಶೆಟ್ಟರು, ಶ್ವೇತಾದ್ರಿ, ಅನೇಕ ಜನ ಕೆಲಸ ಮಾಡಿದ್ರು. ಸತ್ಯವಂತ ರಾಜಕಾರಣಿಗಳು ಇವತ್ತು ಕಾಣ್ತಾ ಇಲ್ಲ.
ಅಂಥದ್ರಲ್ಲಿ ಒಬ್ಬ ಅಗಾಧವಾದಂಥ ಸತ್ಯವಂತ ನಾಡಪ್ರೇಮಿ, ಅವರ ಬಗ್ಗೆ ನನಗೆ ಬಹಳ ಗೌರವ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ.